ಹಾಗೆ ಆ ಮಹಾಗಣಪತಿಯನ್ನು ಅನುಗ್ರಹಿಸಬೇಕು ಅಂತ ಪ್ರಾರ್ಥಿಸಿಕೊಳ್ಳುತ್ತಾ ಗಣಪತಿಯ ನಾಮಸ್ಮರಣೆಯಲ್ಲಿಯೇ ಇರ್ತೇನಂತ ಮುಂದೆ ಬರಲಿಕ್ಕೆ ನನಗೆ ಧೈರ್ಯ ಬರಲಿಲ್ಲ. ಯಾಕೋ ಬರ್ಲಿಕ್ಕಾಗೆ ಬಂದಿದ್ದೆ. ನಿಮ್ಮನ್ನು ನೋಡ್ದೆ ಒಬ್ಬರೇ ಮಾತಾಡ್ತಿದ್ರೆ ಅಂದ್ರೆ ಚಿಂತನ ಮಂಥನ ಸ್ವಾಭಾವಿಕ ತಾನೆ ಸಹಜ. ಎಷ್ಟೋ ಜನರಿಗೆ ಅದು ಗೊತ್ತಿಲ್ಲ. ಈಗ ದುರುಸ್ತಿ ಕಲಾವಿದರು, ಸಂಗೀತಗಾರರು, ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ ಪಾಪ ಅವರಷ್ಟಕ್ಕೆ ಅವ್ರು ಗುಣುಕ್ತಾರೆ, ಮಾತಾಡ್ತಾರೆ. ಅಂದ್ರೆ ಏನು ಕೇಳಿದ್ರೆ ಸಾಧಕನಾದವ, ತಪಸ್ವಿ ಆದವ ಎಷ್ಟೊತ್ತಿಗೂ ಅದ್ರ ಕುರಿತಾಗೇ ಜಿಜ್ಞಾಸೆ ಮಾಡುವುದೋ ಮೆಲುಕು ಹಾಕುವುದೋ ಇದ್ದದ್ದು. ಮನದೊಳಗಿನ ಚಿಂತನ ಗಾಢವಾಗಿದ್ದಾಗ ಅದು ಮಾತಿನ ಮೂಲಕ ಹೊರಬರುವುದು ಸಹಜ ತಾನೆ. ಅದರಲ್ಲಿ ಭಾವೈಕ್ಯ ಆದಾಗ ಹಾಗಾಗ್ತದೆ. ಹೌದು, ಅದಕ್ಕೆ ಅಲ್ವ ಪಾಪ ಬರೆದದ್ದು. ಕನ್ನಡಿಯ ತಾನೇ ತೆಗೆದು ನೋಡುತ್ತಾ ಮಗು ಚೆನ್ನಾಗಿದೆ ಎಂದು ನಗೆ ಬೀರುತ್ತಾ ತನ್ನೊಳು ತಾನೇ ಮಾತನಾಡುತ್ತಾ. ಮಾತಾಡ್ಲಿಕ್ಕೆ ಬೇರೆ ಜನ ಬೇಡ, ಅವರು ಕ್ರಮ ಹಾಗೆ. ನೀವು ಮಾತಾಡ್ತಿದ್ರಿ, ನಿಜವಾಗಿ ಜನ ಇದ್ದಲ್ಲಿ ಪ್ರವಚನ ನೀವು ಮಾಡಿದ್ದಿದ್ರೆ ಮತ್ತೆ ಏನಾಗ್ತಿತ್ತು ಏನು. ಆದ್ರೆ ಯಾರು ಇಲ್ಲದೆ ಹೋದ್ರು ನೀವು ಒಬ್ಬರೇ ನಿಂತ ಮಾತಾಡ್ತಿದ್ರಿ. ನನ್ನ ಮನೆಯಂಗಳದಲ್ಲಿ ನಿಜವಾಗಿ ಸಂತೋಷ. ಈಗ ನಾನು ಬಂದದ್ದು ಆಸ್ಥಾನದಿಂದ, ಕಳಿಸಿದ್ದು ಮಹಾರಾಜರು. ಕಾರಣ ಏನು? ಇಷ್ಟೇ. ಯಾವುದು? ಚೆನ್ನಮ್ಮ ಶಕ್ತಿ ಎನ್ನುವವಳು ಮಾಡಿದಂತ ಒಂದು ಧೂರ್ತತನ ಈ ಮಟ್ಟಕ್ಕೆ ಬಂತು. ಹೋಟೆಲ್ ಕಟ್ಟಲಿಕ್ಕೆ ಮುಂದಾದ್ಲು. ಊರವರಿಗೆ ಅವರಿಗೆ ರಗಳೆ ಆಯ್ತಂತೆ. ಕಟ್ಟಿದ್ಲು. ಒಡ್ಡಿನ ಬುಡದಲ್ಲಿ ಹೆಣ ಬಿದ್ದಿತ್ತು. ನೋಡುವಾಗ ಹೆಣ್ಣಿಗೂ ಗೊತ್ತಾಗ್ತದೆ ಅದು ಕೊಲೆ ಅಂತ. ಓಹೋ, ಹರಿತವಾದ ಕತ್ತಿಯಿಂದ ಕೊಚ್ಚಲ್ಪಟ್ಟಿದೆ. ಮತ್ತೆ ಬೇರೆ ಸಾಕ್ಷಿ ಬೇಡ. ಇದನ್ನು ವಿಚಾರ ಮಾಡುವಂತ ಹೊತ್ತಿಗೆ ಮಹಾರಾಜರು ನಾನು ಏನು ತಪ್ಪು ಮಾಡಲಿಲ್ಲ ಅಂದ್ರು. ಸತ್ಯ ದೇವತೆಯ ವಿಷಯ ನಿಮ್ಗೆ ಗೊತ್ತುಂಟಲ್ಲ. ಸತ್ಯಶೋಧನೆ ಒಂದು ವಿಶೇಷ ಕ್ರಮ ನಮ್ಮ ಆಸ್ಥಾನದಲ್ಲಿ ಉಂಟು. ಹಾಗೆ ಕರೆಸಿ ನಾಗನನ್ನು ಆಗ ಹಿಡೀರಿ ಅಂತೇಳಿತ್ತು. ಹಿಡೀರಿ ಹಿಡಿದು ಹಾವು ಕಟ್ಟಲಿಲ್ಲ. ಹಾಗಾದ್ರೆ ಅವರು ಪ್ರಾಮಾಣಿಕರು ಅಂತ ಆಯ್ತು ಅಂತ ಹೇಳಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಹಾವು ಕಟ್ಟಿರ್ಲಿಕ್ಕೆ ಬಹಳಷ್ಟು ಕಾರಣ ಉಂಟು. ಇವತ್ತು ಹಾವಿನ ಪರಿಸ್ಥಿತಿ ಏನು ಅಂತ ನಿಮ್ಗೆ ಗೊತ್ತಾ? ಇಲ್ಲ. ಅದು ಏನ್ ತಿಂದಿದೆ, ಏನು ಅದಕ್ಕೆ ಯಾವ ಪರಿಸ್ಥಿತಿ ಉಂಟು, ತಿನ್ನದೆ ಜೀರ್ಣ ಆಗದೆ ಹೋದು ಕಟ್ಟಿರ್ಬೇಕು ಅದಕ್ಕೆ. ಈ ಸ್ಥಿತಿಲಿ ಇದೆಯೇ ಏನೋ. ಮತ್ತೆ ನಾನೊಂದು ಜಿಜ್ಞಾಸೆ ಕೊಟ್ಟಿದ್ದೆ, ಅದು ಸರಿ ಉತ್ತರ ಮಹಾರಾಜರೇನು ಸಿಗ್ಲಿಲ್ಲ. ಹೋಗಿ ಬಾಯಿ ಬಂದ ಬೈದ್ರು, ನಾನು ಸುಮ್ಮನೆ ಕೊಟ್ಟೆ. ಜಿಜ್ಞಾಸೆ ಅಜ್ಞಾನ ಅಲ್ಲ, ಖಂಡಿತ ಅಲ್ಲ. ಆಚೆ ಕಡೆಯಿಂದ ಸರಿ ಉತ್ತರ ಕೊಡ್ಬೇಕು. ಅದಲ್ಲ ಹೀಗೆ ಅಂತ ಹೇಳ್ಬೇಕು. ಮತ್ತೆ ಬೈದ್ರಂತ ಮಾಡ್ಲಿಕ್ಕೂ ಇಲ್ಲ. ಆದ್ರೂ ಒಂದು ಏನು, ಅವಳೇ ಕೊಲೆ ಮಾಡಿದ್ದು ಹೇಳಕ್ಕೆ ಯಾವ ಆಧಾರ ಇಲ್ಲ. ಓಹೋ, ಬೇರೆ ಬೇಡ. ಯಾರು ಹೇಳ್ತಾರೆ, ಊರಿನವರು ಹೇಳ್ತಾ ಇದ್ದಾರೆ, ಹೆಚ್ಚಿನ ಜನ ಹಾಗೆ ಹೇಳ್ತಾರೆ. ಆದ್ರೆ ಈಗ ಒಂದು ಸಮಸ್ಯೆ ಆಗಿದೆ. ಏನು? ಹಾಗೆ ಹಾವನ್ನು ಅವರು ಹಿಡಿಯುವಾಗ ಮಹಾರಾಜರಿಗೆ ವಿಸ್ಮೃತಿ ಆಯ್ತು. ಓಹೋ, ತಲೆ ತಿರುಗ್ತದೆ. ಯಾಕಂದ್ರೆ ಅವರಿಗೆ ಪಿತ್ತ ಪ್ರಕೋಪ, ವಯಸ್ಸು ಆಗಿದೆ ಅಷ್ಟೇ, ಏನೋ ಆಗಿರ್ಬಹುದು. ಆದ್ರೂ ನಿಮ್ಮಲ್ಲಿ ನಾನೀಗ ಕೈ ಮುಗಿದು ಕೇಳ್ಕೊಳ್ಳು. ಏನು? ನಿಮ್ಮಿಂದ ಪ್ರಶ್ನಾ ಚಿಂತನೆ ಆಗಬೇಕು, ಏನು ಅಂತ ಕಂಡುಕೊಳ್ಬೇಕು. ಈ ಸಮಸ್ಯೆಗಳಿಗೆಲ್ಲ ಒಂದು ಪರಿಹಾರ. ಅದಕ್ಕೆ ನಾನು ಕಳಿಸಿದ್ದು. ನಿಮ್ಮಲ್ಲಿ ಬೇಡ್ಕೊಳ್ತೇನೆ ಸ್ವಾಮಿ. ಏನು? ನೀವೆಂತವ್ರು ಅಂತ ನಂಗೆ ಚೆನ್ನಾಗಿ ಗೊತ್ತು. ಸರಿ, ಬ್ರಾಹ್ಮಣರು ಹಣದ ಆಮಿಷ ಇರಬಾರ್ದು. ಅಸಂತುಷ್ಟೋ ದ್ವಿಜನಷ್ಟ. ಆ ಮಾಡಿಟ್ಟ ಒಂದು ತಲೆ ಹೊಡೆಬೇಕಷ್ಟೇ ಬಿಟ್ಟರೆ. ಯಾಕೋ? ಅಲ್ಲ, ನೀವೇ ವಿಚಾರ ಮಾಡಿ. ಏನು?